ಇದೇನಾ ಸರಿ? ಹೆತ್ತು ತಾಯಿ ಹತ್ರ ಮಾತಾಡ್ಬೇಕಾಗಿರೋ ಮಾತಾ ಅದು? ಅದನ್ನ ಕೇಳಿ ನೀವು ಸರಿ ಅಂತ ಹೇಳ್ತಿದ್ದೀರಲ್ವಾ? ನಿಮ್ಗೇನ್ ಹೇಳಿ ನಾನು? ಹಾಗಲ್ಲ ಮೈನಾ, ಅವನು ತುಂಬಾ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ತಾ ಇದ್ದ. ಅದಕ್ಕೆ ಅವನಿಗೆ ಸಮಾಧಾನ ಆಗ್ಲಿ ಅಂತ ಹಾಗೆ ಮಾತಾಡ್ದೆ. ಓಹೋಹೋ, ಸಮಾಧಾನ? ಈ ತರ ಯಾರಾದ್ರೂ ಸಮಾಧಾನ ಮಾಡ್ತಾರಾ? ನೋಡಿ, ಸಮಾಧಾನ ಮಾಡೋ ನೆಪದಲ್ಲಿ ಈ ತರ ತಪ್ಪು ಮಾಡ್ಬೇಡಿ. ಅಲ್ಲಾದ್ರು ಅವರೇ, ಎಂತ ಕೆಲ್ಸ ಮಾಡಿ ಬಂದಿದ್ದೀರಾ ಗೊತ್ತಾ ನೀವು? ಅಲ್ಲ, ಎಂತ ಪರಿಸ್ಥಿತಿ ಬಂದ್ರು ಎಷ್ಟು ತಾಳ್ಮೆಯಿಂದ ಇರ್ತಿದ್ರಿ, ಅಂತದ್ದು ನೀವ್ ಹೋಗಿ ಆತರ ಮಾತಾಡ್ಬಿಟ್ಟು ಬಂದಿದ್ದೀರಾ? ಅದಾಗಲ್ಲ ಮೈನವ್ರೆ, ಎಲ್ರೂ ಸೇರ್ಕೊಂಡು ನನ್ ತಾಳ್ಮೆನ ಪರೀಕ್ಷೆ ಮಾಡೋದಕ್ ಬಂದ್ರೆ ನಾನು ಏನ್ ಮಾಡ್ಲಿ? ನೀವೇನಾದ್ರೂ ಮಾತಾಡಿ, ಆದ್ರೆ ನೀವ್ ಅಮ್ಮನ ಹತ್ರ ಆತರ ನಡ್ಕೊಂಡಿದ್ದು ತಪ್ಪೆ. ಅಲ್ಲಾದ್ರು ಅವರೇ, ನಿಮ್ಮನ್ನ ಎಷ್ಟು ಕಷ್ಟಪಟ್ಟು ಹೆತ್ತು ಹೊತ್ತು ನೀವೇ ನನ್ ಪ್ರಪಂಚ, ನಿಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಬದುಕ್ತವ್ರೆ. ಅಂತವ್ರ ಹತ್ರ ಹೋಗಿ ನೀನ್ ಏನಾದ್ರೂ ಮಾಡ್ಕೋ, ನನಗ್ ನನ್ ಪ್ರೀತಿನೇ ಮುಖ್ಯ ಅಂತ ಹೇಳಿ ಬಂದಿದ್ದೀರಲ್ವಾ? ನಿಮ್ಗ ಆತರ ಮಾತಾಡೋದಕ್ಕೆ ಮನ್ಸಿದ್ರು ಹೇಗ್ ಬಂತು? ನಮ್ ಪ್ರೀತಿಗಿಂತ ಹೆತ್ತವ್ರ ಪ್ರೀತಿ ಜಾಸ್ತಿ ಇರತ್ತೆ, 1000 ಪಟ್ಟು ಜಾಸ್ತಿನೇ ಇರತ್ತೆ. ಅವ್ರಷ್ಟು ಕಾಳಜಿ ಮಾಡ್ತಾರ ನಮ್ಗೆ. ಅವ್ರ ಮನ್ಸ್ ನೋಯಿಸಿ ನಾವು ನಮ್ ಪ್ರೀತಿನ ಗೆಲ್ಬೇಕು ಅಂತ ಅನ್ಕೊಳ್ಳೋದು ತಪ್ಪು. ಅದ್ರಿಂದ ನಾವು ನೆಮ್ಮದಿಯಾಗೂ ಇರಲ್ಲ. ಆನಂದಣ್ಣ, ಆಗ್ಲಿಂದ ಧ್ರುವ ಅವ್ರು ಏನೇ ಹೇಳಿದ್ರು ಅದೆಲ್ಲ ಸರಿ ಅಂತ ಹೇಳ್ತಿದ್ದೀರಲ್ವಾ? ಆಯ್ತು, ಈಗ ಜಯಂತಿ ಅಕ್ಕ ಪಾಪ ಅವ್ರ ಮನೆಯವ್ರನ್ನೆಲ್ಲ ಒಂದ್ ಕಡೆ ದಡಕ್ ಸೇರಿಸಿ ಆಮೇಲೆ ನಿಮ್ ಜೊತೆ ಬರ್ಬೇಕು ಅಂತ ಕಾಯ್ತಿದ್ದಾರೆ. ನೀವು ಅದಕ್ ಸರಿ ಅಂತ ಕಾಯ್ತಿದ್ದೀರಾ. ಅದೆಲ್ಲ ಬಿಟ್ಟು ನಿನ್ ಮನೆಯವ್ರು ಹೆಂಗಾದ್ರೂ ಹಾಳಾಗೋಗ್ಲಿ, ನೀನ್ ನನ್ ಜೊತೆ ಬಂದ್ಬಿಡು ಅಂತ ಜಯಂತಿ ಅಕ್ಕಂಗ್ ಹೇಳಿದ್ರೆ ಅವ್ರು ಬರ್ತಾರಾ? ನೀವ್ ನಿಮ್ ಕುಟುಂಬಕ್ಕೋಸ್ಕರ ಹೇಗ್ ಕಾಯ್ತಿದ್ದೀರೋ ಹಾಗೆ ಧ್ರುವವ್ರು ಕಾಯ್ಬಾರ್ದಾ? ಅವ್ರವ್ರ ಕುಟುಂಬಕ್ಕೋಸ್ಕರ ಕಾಯ್ಬಾರ್ದಾ? ನೀವ್ ಈ ತರ ಮಾತಾಡೋದ್ ಸರಿನಾ ಹೇಳಿ? ನೋಡಿ ಧ್ರುವ ಅವ್ರೆ, ಪ್ರೀತಿನೂ ಬೇರೆ ಅಲ್ಲ, ಕುಟುಂಬನೂ ಬೇರೆ ಅಲ್ಲ. ಒಂದ್ ಪ್ರೀತಿಯಿಂದಾನೆ ಇನ್ನೊಂದ್ ಕುಟುಂಬ ಸೃಷ್ಟಿ ಆಗೋದು. ಅಂತದ್ರಲ್ಲಿ ತನ್ನ ಕುಟುಂಬನ ಎದುರಾಕೊಂಡು ಇನ್ನೊಂದ್ ಕುಟುಂಬನ ಸೃಷ್ಟಿ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನೀವ್ ಏನಾದ್ರೂ ಮಾಡ್ಕೊಳ್ಳಿ, ಇವತ್ತು ಮನೆಗ್ ಹೋಗ್ತಿದ್ದಂಗೆ ಅಮ್ಮನ ಹತ್ರ ಮಾತಾಡಿ ಅವ್ರನ್ನ ಕ್ಷಮೆ ಕೇಳಿ ಸಮಾಧಾನ ಮಾಡಾದ್ಮೇಲೆನೆ ನಾನ್ ನಿಮ್ ಹತ್ರ ಮಾತಾಡೋದು. ಅಲ್ಲಿ ಗಂಟ ನಾನ್ ನಿಮ್ ಹತ್ರ ಮಾತಾಡ್ತಿಲ್ಲ ಅಷ್ಟೇ. ನೀವಿನ್ನೇನು ಹೇಳಕ್ ಬರ್ಬೇಡಿ. ಮೊದ್ಲು ಹೋಗಿ ನಿಮ್ ತಾಯಿ ಹತ್ರ ಮಾತಾಡಿ. ಮೈನವ್ರೆ, ನೋಡ್ದ್ಯಾ ಆನಂದ, ನೋಡ್ದ್ಯಾ? ಎಲ್ರಿಗೂ ಅವ್ರದೇ ಅಭಿಪ್ರಾಯಗಳು, ಅವ್ರದೇ ಭಾವನೆಗಳು ಮುಖ್ಯ ಆಗೋಗಿದೆ. ನನ್ನ ಅಭಿಪ್ರಾಯ, ನನ್ನ ಭಾವನೆಗಳು, ನನ್ನ ನಿರ್ಧಾರಗಳು ಎಲ್ಲ ವೇಸ್ಟು. ಅದು ಏನು ವ್ಯಾಲ್ಯೂನೇ ಇಲ್ಲ. ಅದನ್ನು ಮೀರಿ ನಾನೇನಾದ್ರೂ ಮಾತಾಡಿ ಏನಾದ್ರೂ ಮಾಡಿದ್ರೆ ನಂದೇ ತಪ್ಪು, ಯಾವಾಗ್ಲೂ ನಂದೇ ತಪ್ಪು. ನಾನ್ ಎಲ್ರ ದೃಷ್ಟಿಲೂ ಕೆಟ್ಟವನಾಗೋಗಿದ್ದೀನಿ ಆನಂದ. ನಿನ್ಗೆ ಅರ್ಥ ಆಗ್ತಿದ್ಯಾ? ಆ ಕಡೆ ನಮ್ಮಮ್ಮ, ಈ ಕಡೆ ಇವ್ರಿಬ್ರು ಮಧ್ಯದಲ್ಲಿ ಸಿಕ್ಕಾಕೊಂಡು ನಾನು ಒದ್ದಾಡ್ತಾ ಇದ್ದೀನೋ. ಧ್ರುವ, ಸಮಾಧಾನ ಮಾಡ್ಕೊ ಮಗ. ನಿನ್ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ಯಾರು ಅರ್ಥನೇ ಮಾಡ್ಕೊಂತಿಲ್ವಲ್ಲೋ. ನಿನ್ನ ನೋಡಿದ್ರೆ ನನ್ಗೆ ಅಯ್ಯೋ ಅನಿಸ್ತಿದೆ.